ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಮಹೇಶ್ ಕನ್ನಡ ಲಾಗ್ಸ್ಗೆ. ಇವತ್ತಿನ ಲಾಗ್ ಫ್ಯಾಮಿಲಿ ಲಾಗ್ ಆಗಿರುತ್ತೆ. ಸೊ ನನ್ನ ಸಿಸ್ಟರ್ ಮಗಳು ಹಾಗೂ ನನ್ನ ಚಿಕ್ಕದ ಸಿಸ್ಟರ್, ನಮ್ಮ ಅತ್ತೆ, ನಮ್ಮ ತಮ್ಮ ಪ್ರತಿಯೊಬ್ಬರು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನಮ್ಮ ಫ್ಯಾಮಿಲಿ ಲಾಗ್ ಅಂತಲೇ ಹೇಳಿದ್ನಲ್ಲ ನಾನು ಫಸ್ಟೇ. ನಾವು ಚಿತ್ರದುರ್ಗ ಮುರುಘಾ ಮಠಕ್ಕೆ ಹೋಗಿದ್ವಿ. ನಮ್ಮ ಅಭಿಷೇಕ ಇತ್ತು. ನಾವು ವರ್ಷ ಶ್ರಾವಣ ಮಾಸದಲ್ಲಿ ಕಡೇ ವಾರ ಪೂಜೆಯನ್ನು ಮಾಡಿಸ್ತೀವಿ. ಸೊ ಎಂಟರ್ ಆಗ್ತಾಯಿದ್ವಿ. ನಮ್ಮ ಅಪ್ಪಾಜಿ ಅವರು ಎಲ್ಲ ಬೇಗನೆ ಬೆಳಗಿನ ಜಾವ 6:45 ಇಲ್ಲಿಂದ ಬಿಟ್ಬಿಟ್ಟು ಆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಆಗುತ್ತೆ, ಸುಮಾರು 7 ಗಂಟೆ ಎಲ್ಲ ಆಗುತ್ತೆ. ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಒಂದು 10-10:30 ಆಗುತ್ತೆ. ನಾವು ಎಲ್ಲ ಮುಗ್ದಾದ್ಮೇಲೆ ಹೋಗಿದ್ವಿ. ಅವರು ಮೇಲೆ ಪ್ರಸಾದಕ್ಕೆ ಹೋಗಿದ್ರು. ಸೊ ನಾವು ಫಸ್ಟ್ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಗದ್ಗೆನೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ನನ್ನ ತಮ್ಮ ಬಂದುಬಿಟ್ಟು ಪಿಕ್ ಮಾಡ್ದೆ. ಅಂದರೆ ನಾವಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಂಡು ನಿಂತಿದ್ವಿ. ಅವನು ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಕರ್ಕೊಂಡು ಹೋಗಿ ಗದ್ಗೆ ಒಳಗೆಲ್ಲ ಅಲೋ ಇರಲ್ಲ ಎಲ್ಲರಿಗೂ. ಸೊ ಅಭಿಷೇಕ ಮಾಡಿಸಿರೋದ್ರಿಂದ ನಮಗೆಲ್ಲ ಒಳಗೆ ಅಲೋ ಇರುತ್ತೆ. ನೀವು ಒಂದ್ಸರಿ ನೋಡ್ದಂಗೆ ಆಗುತ್ತೆ. ಫಸ್ಟು ಇದು ಬರುತ್ತೆ, ಇದ್ರ ಹಿಂದೆ ಗದ್ಗೆ ಇರೋದು. ಸೊ ಆ ಗದ್ಗೆಗೆ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಹೂವನ್ನು ಹಾಕಿ ನಾನು, ನಮ್ಮ ತಂಗಿ, ನಮ್ಮ ಮನೆಯವರು ಹಾಗೂ ನನ್ನ ಪಾಪು ಎಲ್ಲರೂ ಅದೇ ನಾವು ತಿಂಡಿ ತಿನ್ನೋಕ್ಕೆ ಹೋದ್ವಿ. ಅಲ್ಲಿಂದ ಹಾಗೆ ಒಂದು ಸುತ್ತ ಪ್ರದಕ್ಷಿಣೆ ಹಾಕಿ ಮಂಗಳಾರತಿನೆಲ್ಲ ತೊಗೊಂಡು ಪ್ರಸಾದನೆಲ್ಲ ತೊಗೊಂಡು, ಹಾಗೆ ನಮ್ಮ ನೇಮ್ ಬೋರ್ಡ್ ಇತ್ತು. ಶ್ರಾವಣ ಮಾಸದ ಪೂಜೆ ಎಲ್ಲ ಮಾಡಿಸ್ತಿರ್ತೀವಲ್ಲ, ಹಾಗಾಗಿ ಶಿವಬಸಯ್ಯ ಮತ್ತು ಕಮಲಾಕ್ಷಿ ಹಾಗೂ ಮೊಮ್ಮಕ್ಕಳು ಮತ್ತು ಮಕ್ಕಳು ಅಂತ ಒಂದು ನೇಮ್ ಬೋರ್ಡ್ ಇತ್ತು. ಅದನ್ನು ಕೂಡ ಒಂದು ಗ್ಲಿಮ್ಸ್ ತೊಗೊಂಡೆ. ದೆನ್ ಆಮೇಲೆ ಸ್ಟೆಪ್ಸ್ ಹತ್ಕೊಂಡು ಗೆಸ್ಟ್ ಹೌಸ್ ಹತ್ರ, ಅಂದರೆ ಗೆಸ್ಟ್ ಊಟ ಮಾಡೋ ಹತ್ರ ಹೋಗಿ ಹಾಲಲ್ಲಿ ಅಲ್ಲೆಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತಿದ್ರು. ಸೊ ಅವರು ಬರ್ತಾರೆ, ನಿಮಗೆಲ್ಲ ನೋಡ್ಬೋದು. ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಹಾಗೂ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಪಾಪು ಅಂದರೆ ನನ್ನ ಮಗಳು. ಸೊ ನಮ್ಮ ಅಪ್ಪಾಜಿ ಫ್ರೆಂಡು ಒಳಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಬನ್ನಿ ಇಷ್ಟು ಲೇಟ್ ಆಯ್ತಲ್ಲ ತಿಂಡಿ ತಿನ್ನೋಕೆ ಲೇಟಾಗಿ ಬಂದ್ರಲ್ಲ ಅಂತ ಹೇಳ್ಬಿಟ್ಟು. ಇದು ಸ್ವಾಮೀಜಿಗಳೆಲ್ಲ ಬಂದಾಗ ಕುತ್ಕೊಂಡು ಊಟ ಮಾಡೋದಾಗಿರ್ಬೋದು. ಕೆಲವೊಂದು ಮೀಟಿಂಗ್ಸ್ಗಳೆಲ್ಲ ಇಲ್ಲಿ ನಡೆಯುತ್ತೆ ಆಲ್ಮೋಸ್ಟ್ ಆಲು. ಆ್ಯಂಡ್ ದೆನ್ ಈ VIP ಸೆಕ್ಷನ್ಗೆ ಎಂಟ್ರಿ ಆದ್ವಿ, ಇಲ್ಲಿ ಊಟ ಎಲ್ಲ ಮಾಡೋದಕ್ಕೆ. ಆ್ಯಂಡ್ ನಮ್ಮ ಅಕ್ಕ ಫೋನ್ ಬಂತು ಅಂತ ಹೇಳ್ಬಿಟ್ಟು ಫೋನ್ ನಮ್ಮ ಭಾವ ಎಲ್ಲರೂ ಹಾಯ್ ಮಾತಾಡ್ಕೊತ ಹೋಗ್ತು. ಆ್ಯಂಡ್ ನಮ್ಮ ಭಾವ ಅವರೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡುತ್ತೆ, ಹಾಯ್ ಮಾಡೆ ಕಣ್ಣು ಪಪ್ಪಿ ಕೊಡು, ನಿಂಗೆ ಪಪ್ಪಿ ಕೊಡು. ಆ್ಯಂಡ್ ನಮ್ಮ ಪಾಪ ಅವ್ರ ಫ್ರೆಂಡ್ ಬಿಜಿ ಮಾಸ್ಟರ್ ಅಂಕಲ್ ಅಂತ ಹೇಳಿಬಿಟ್ಟು ಅವರು ಪಾಪನೆಲ್ಲ ಆಟ ಆಡಿಸ್ತಾ ಇದ್ರು. ಆ್ಯಂಡ್ ಅಪ್ಪಾಜಿನೂ ಅಷ್ಟೇ. ಆ್ಯಂಡ್ ನಮ್ಮ ಅಕ್ಕ ಸ್ವಲ್ಪ ಬ್ಯುಸಿ ಇದ್ಲು ಫೋನಲ್ಲಿ, ಹಾಗಾಗಿ ಅವಳು ವಿಡಿಯೋದಲ್ಲಿ ಏನೂ ಮಾತಾಡೋಕ್ಕಾಗಲಿಲ್ಲ. ಇವಳು ನಮ್ಮ ಅಕ್ಕನ ಮಗಳು ಕನ್ನಿಕಾ ಅಂತ ಹೇಳ್ಬಿಟ್ಟು ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಪ್ರಸಾದ ಎಲ್ಲ ಮಾಡಿಕೊಂಡು ದೆನ್ ಸ್ವಲ್ಪ ಕನ್ನಿಕನ ಜೊತೆ ಒಂಚೂರು ವೀಡಿಯೋ ಮಾಡಿಕೊಂಡು, ಅವ್ರ ಅಕ್ಕ ತಮ್ಮ ಮೀಟ್ 1 ಮಂತ್ ಹತ್ತತ್ರ ಆಗಿಬಿಟ್ಟಿತ್ತು, ಮೀಟೇ ಆಗಿರಲಿಲ್ಲ. ಹಾಗಾಗಿ ಅವ್ರಿಗೆ ಸಖತ್ತು ಖುಷಿ. ಅವ್ನಿಗೆ ಅಕ್ಕನ ನೋಡಿ ಖುಷಿ, ಅವಳಿಗೆ ತಮ್ಮನ ನೋಡಿ ಖುಷಿ. ಹಾಗಾಗಿ ಅದೆಲ್ಲ ವೀಡಿಯೋಸ್ ಇದೆ. ಪ್ರಸಾದ ಎಲ್ಲ ಆದ ನಂತರ ಆ ಕೆಲವೊಂದು ವೀಡಿಯೋಸ್ನೆಲ್ಲ ತೊಗೊಂಡಿದ್ದೀನಿ ಅಷ್ಟೇ. ನಮ್ಮಮ್ಮ ಪಾಪು ಊಟ ಮಾಡಿಸ್ತಿದ್ರು. ನಾನು ಊಟ ಮಾಡಿಸೋಣ ಅಂತ ಹೋದೆ. ಅದು ಸ್ವಲ್ಪ ಅವ್ನಿಗೆ ಹಿಂಸೆ ಆಗ್ತಿತ್ತು ಊಟ ಮಾಡಿಸೋದು. ಅದಕ್ಕೆ ನಮ್ಮಮ್ಮ ನಾನೇ ಊಟ ಮಾಡಿಸ್ತೀನಿ ಅಂದರು. ದೆನ್ ಆಮೇಲೆ ಹಾಲಿಂದ ಒಂದು ಸ್ವಲ್ಪ ಕಷಾಯ ಮಾಡಿದರು, ಅದನ್ನು ಕುಡಿದು. ಇದು ಸ್ವಾಮೀಜಿಗೆ ಅಡುಗೆ ಮಾಡೋವಂಥದ್ದು ಗೆಸ್ಟ್ಗಳೆಲ್ಲ ಬಂದಾಗ. ಆ್ಯಂಡ್ ಇದು ಒಂದು ಮಿನಿ ಹಾಲ್ ಅಂತಲೇ ಅನ್ಬೋದು, ಮೀಟಿಂಗ್ ಎಲ್ಲ ಮಾಡೋದು. ಆ್ಯಂಡ್ ಸ್ವಾಮೀಜಿ ಊಟ ಮಾಡೋದು ಕೂಡ ಈ ಕಡೆ ಸೆಕ್ಷನಲ್ಲಿ ಬರುತ್ತೆ. ಇದೆಲ್ಲ ಒಳಗಿದೆ. ಸೊ ಹಾಗಾಗಿ ಅದನ್ನು ಕೆಲವೊಂದು ವೀಡಿಯೋಸ್ ತಗೊಳ್ದೆ. ಆಲ್ರೆಡಿ ಪಲ್ಯಗಳನ್ನೆಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲಿಗೆ ತಂದಿಡ್ತಾಯಿದ್ರು. ಚಪಾತಿ ಎಲ್ಲ ರೆಡಿ ಮಾಡ್ತಾಯಿದ್ರು ಅನಿಸುತ್ತೆ. ಹುರುಳಿಕಾಳು ಪಲ್ಯ ಮಾಡಿದ್ರು, ಅದನ್ನು ವಿಡಿಯೋ ತೆಗ್ದೆ. ಇದು ನಮ್ಮ ಕನ್ನಿಕಾ. ಪಪ್ಪಿ ಕೊಡು. ಊಟ ಆಯ್ತಾ? ನೀನು ಹೇಳು, ಊಟ ಮಾಡ್ದ?
ನೀ ಹಂಗ್ ಮಾಡ್ಬಾರ್ದು ಹೇಳು. ಊಟ ಮಾಡಿದ್ರಾ? ಮಾತಾಡ್ಸು ಪಪ್ಪನ. ಊಟ ಮಾಡ್ದಾ? ಅವ್ರು ಇರ್ತಾರೆ ಅಂದ್ಕೊಂಡಿದ್ವಿ. ಏನೋ ಒಂದು ಎಮರ್ಜೆನ್ಸಿ ಫೋನ್ ಬಂತು, ಹಾಗಾಗಿ ಅವರೂ ಕೂಡ ಹೊರಟರು. ಮತ್ತು ಕೆಳಗೆ ಒಂದು ಗದ್ಗೆಲಿ ಕೆಲವೊಂದು ಫೋಟೋಸ್, ಫ್ಯಾಮಿಲಿ ಫೋಟೋಸ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಕೆಳಗೆ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಅದಾದ ನಂತರ ಅವ್ರನ್ನ ಕಾರಲ್ಲಿ ಕಳಿಸ್ಕೊಟ್ವಿ ಬಸ್ ಸ್ಟ್ಯಾಂಡಿಗೆಲ್ಲ ಬಿಟ್ಟು. ಅವರು ಕೂಡ್ಲುಗಿಯಿಂದ ಬಂದಿದ್ದರು, ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿ ಇದೆ, ಯಾರೋ ಡಾಕ್ಟರ್ ಬರ್ತಿದ್ದಾರೆ, ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ಅವ್ರೂ ಕೂಡ ಕಳಿಸ್ಕೊಟ್ಟಿದ್ದು. ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಗದ್ಗೆ ಮುಂದೆ ಕೂತ್ಕೊಂಡಿದ್ರು. ಸ್ವಲ್ಪ ಇವನು 9 ತಿಂಗಳು ಚಿಕ್ಕವನಾಗಿರೋದ್ರಿಂದ ಅವಳಿಗಿಂತ ಚೂಟಿ ಕಡಿಮೆ, ಬಟ್ ಅವಳು ಸಿಕ್ಕಾಬಟ್ಟೆ ಚೂಟಿ ಆ್ಯಂಡ್ ಸಿಕ್ಕಾಬಟ್ಟೆ ಎನರ್ಜಿ ಅವಳಿಗೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅವಳು ಬಂದಾಗ ಅವಳು ಮಾತಾಡೋದಾಗಿರ್ಬೋದು, ಅವಳು ಎಷ್ಟು ಚೆಂದ ಮಾತಾಡ್ತಾಳೆ. ಆ್ಯಂಡ್ ದೆನ್ ಹಿಂಗೆ ನಾವು ಎಲ್ಲ ಆಯಿತು. ದೆನ್ ಆಮೇಲೆ ಹೊರಗಡೆ ಹೊರಟ್ವಿ. ಅವ್ರನ್ನ ಕಾರಲ್ಲಿ ಕಳಿಸ್ಕೊಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು 1.5 hour ಎಲ್ಲ ಕೂತಿದ್ವಿ. ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ರೀಲ್ಸ್ಗೆ ಆ್ಯಂಡ್ ಇನ್ಸ್ಟಾಗ್ರಾಮಿಗೆ ಎಲ್ಲ. ಅದಾದಮೇಲೆ ಪ್ರಸಾದಕ್ಕೆ ಟೈಮ್ ಆಯಿತು. ಪ್ರಸಾದನ ಮುಗಿಸ್ಕೊಂಡು ನಮ್ಮದು ಚಿತ್ರದುರ್ಗದ ಹತ್ರ ಭರಮಸಾಗರ ಅಂತ ಅಲ್ವಾ, ಸೊ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ನಮ್ಮ ಅಪ್ಪಾಜಿ ನೋಡ್ಕೊಳ್ಳೋದು. ಅಂದರೆ ಚೌಟ್ರಿ ಹಾಗೂ ಡೆಕೋರೇಷನ್ ಹಾಗೂ ಶಾಮಿಯಾನ. ಹಾಗಾಗಿ ಕೆಲವೊಂದು ಫಂಕ್ಷನ್ಸ್ಗಳು ಅವತ್ತಿನ ದಿನವೇ ತುಂಬ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಹಾಗಾಗಿ ಬೇಗ ಹೋಗಿಬಿಡೋಣ, ಪಾರ್ಕಿಗೆಲ್ಲ ಹೋಗೋದೇನು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಹೋದ್ರಾಯ್ತು ಅಂತ ಹೇಳಿ ಪ್ರಸಾದ ನಿಲಯಕ್ಕೆ ಹೋಗಿ VIP ಸೆಕ್ಷನಲ್ಲಿ ಕೂತ್ಕೊಂಡು ಪ್ರಸಾದ ಮಾಡಿದ್ವಿ. ಇಟ್ ಮೀನ್ಸ್ ಇದು VIP ಸೆಕ್ಷನ್ ಅಂದರೆ ಕೆಲವೊಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಆದಾಗ VIPಗಳೆಲ್ಲ ಇಲ್ಲೇ ಊಟ ಮಾಡ್ತಾರೆ ಅಷ್ಟೇ, ಅದರಲ್ಲೇ ಪಾರ್ಟಿಷನ್ ಮಾಡಿದ್ದಾರೆ. ಅದು ಬಿಟ್ಟರೆ ಇದು ಪೂಜೆ ಎಲ್ಲ ಮಾಡಿಸಿದಾಗ ಕೆಲವೊಂದು ಪೇಯಬಲ್ ಅಂದರೆ ಎಲ್ಲ ಸೇಮ್ ಊಟ ಇರುತ್ತೆ, ಸಪ್ರೇಟಾಗಿ ಕೂರಿಸ್ಬಿಟ್ಟು ಬಡಿಸೋದಷ್ಟೇ ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ. ಕೋಸಂಬರಿ ತುಂಬ ಚೆನ್ನಾಗಿದ್ದು, ಕಡಲೆಬೇಳೆ ಕೋಸಂಬರಿ ಹಾಗೆ ಹೆಸರುಬೇಳೆ ಪಾಯಸನ ಮಾಡಿದರು. ಚೆನ್ನಾಗಿ ಊಟ ಮಾಡಿ ನುಗ್ಗೆಕಾಯಿ ಬೇಳೆ ಸಾರು ಅನ್ನನೂ ಇತ್ತು ಕೂಡ, ಅದನ್ನೂ ಎಲ್ಲ ಊಟ ಮುಗಿಸ್ಕೊಂಡು ನಾವು ಈಚೆ ಹೊರಟ್ವಿ. ನಮ್ಮ ಅಪ್ಪಾಜಿ ಅವರೆಲ್ಲ ಸಪ್ರೇಟ್ ಒಂದು ಕಾರಲ್ಲಿ ಹೋದರು. ನಾವು ನಮ್ಮ ಚಿಕ್ಕದು ಒಂದು ಕಾರಿದೆ ಅಲ್ವಾ, ನಮ್ಮ ಬ್ಲೂಬೆರಿ ಅಂತ ಕರಿತೀವಿ ಆ ಕಾರಿಗೆ. ಸೊ ಆ ಕಾರಲ್ಲಿ ಝೂಡಿಯೋಗೆ ನನ್ನ ತಂಗಿ ಕೆಲವೊಂದು ಶಾಪಿಂಗ್ ಮಾಡೋದಿತ್ತು ಅಂದು. ಹಾಗೆ ನೋಡ್ತಾ ಇದ್ವಿ, ಕೆಲವೊಂದು ಸ್ಲಿಪ್ಪರ್ಸ್ ಎಲ್ಲ ಆಫರ್ ಇದೆ ಅಂದ್ವಿ. ನನಗೇನು ಆ ಥರ ಆಫರು ಅನ್ನಿಸ್ಲಿಲ್ಲ, ಸ್ಯಾಟಿಸ್ಫೈ ಕೂಡ ಆಗಲಿಲ್ಲ. ನಾನು ಕೆಲವೊಂದು ನೋಡಿದೆ, ನನಗೆ ಯಾವುದಾದ್ರೂ ತೊಗೊಳೋಕ್ಕೆ ಇಷ್ಟ ಆಗುತ್ತಾ ಅಂತ. ನನಗೇನು ಅಲ್ಲಿ ಕಲೆಕ್ಷನ್ಸೇ ಇಷ್ಟ ಆಗಲಿಲ್ಲ. ನನಗೇನೋ ಅಥವಾ ಗೊತ್ತಿಲ್ಲ ನಂಗೆ ಬೇರೆಯವ್ರದ್ದು ಹೇಗೆ ಅಂತ ಹೇಳಿಬಿಟ್ಟು ನನ್ನ ತಂಗಿಗೆ ಮಾತ್ರ ಒಂದೇ ಒಂದು ಸ್ಲಿಪ್ಪು ನಾನು ಸೆಲೆಕ್ಟ್ ಮಾಡಿದೆ, ಚೆನ್ನಾಗಿತ್ತು. ಸೊ ಲಿಫ್ಟಲ್ಲಿ ಮೇಲೆ ಸೆಕ್ಷನಿಗೆ ಹೋದ್ವಿ, ಬಾಯ್ಸ್ ಸೆಕ್ಷನಿಗೆ. ಸ್ಲಿಪ್ಪರ್ಸ್ ಅದೇನೇ ಅವಳು ತೊಗೊಂಡಿದ್ದು. ಕೆಲವೊಂದು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ದೆನ್ ನನ್ನ ಹಸ್ಬೆಂಡ್ ಒಂದು ಶರ್ಟ್ ಎಲ್ಲ ಟ್ರಯಲ್ ಮಾಡಿದ್ರು, ಚೆನ್ನಾಗಿದೆ ಹಾಫ್ ಶರ್ಟ್ ಅಂತೇಳಿ. ನಾನು ತೊಗೊಳ್ಳಿ ಅಂದೆ, ಅದಕ್ಕೆ ಅವ್ರು ತೊಗೊಂಡ್ರು. ನನ್ನ ಪಾಪು ಸ್ವಲ್ಪ ಆಟ ಆಡಿ ಆದಮೇಲೆ ನಾವು ಊರಿಗೆ ಹೊರಟ್ವಿ. ದಟ್ಸ್ ಇಟ್ ಇವತ್ತಿನ ಲಾಗು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲಾಗ್ಸ್ ಹೀಗೆ ಬರ್ತಾನೆ ಇರುತ್ತೆ.